ನೋಡಿ, ಶುರುವಾಗಿದ್ದೆಲ್ಲಿಂದ ಅಂತ ಇವತ್ತು ಸಂಜೆ 4 ಗಂಟೆ 10 ನಿಮಿಷ ಅಥವಾ 15 ನಿಮಿಷದ ಆಸುಪಾಸಿನಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ CLP ಮೀಟಿಂಗ್ ನಡೆಯುವಂಥ ಜಾಗಕ್ಕೆ ಬರ್ತಾರೆ. ಅಂದರೆ ವಿಧಾನಸೌಧದ ಕೊಠಡಿಗೆ ಬರ್ತಾರೆ. ಆದರೆ ಸಿದ್ದರಾಮಯ್ಯನವರು ಇನ್ನೂ ಬಂದಿರಲಿಕ್ಕಿಲ್ಲ, ಸ್ವಲ್ಪ ಲೇಟ್ ಆಗಿರುತ್ತೆ. ಕಾವೇರಿಯಿಂದ ಹೊರಟಿದ್ದೇ ಲೇಟ್ ಆಯಿತು. ಸಿದ್ದರಾಮಯ್ಯನವರ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಅವರು ಬಂದ ನಂತರ ಅಲ್ಲಿ ಆಯ್ಕೆ ಪ್ರಕ್ರಿಯೆ ಶುರುವಾಗುತ್ತೆ. ಆಯ್ಕೆ ಪ್ರಕ್ರಿಯೆಯ ಮೊದಲ ಭಾಗವಾಗಿ ಅಟೆಂಡೆನ್ಸ್, ಹಾಜರಾತಿ ನಡೆಯುತ್ತೆ, ಯಾರ್ಯಾರು ಬಂದಿದ್ದಾರೆ ಅಂಥೇಳಿ. ಅದಾದ ನಂತರ ಸಿದ್ದರಾಮಯ್ಯನವರು ಬಂದ ನಂತರ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಬೇಕಾಗುತ್ತೆ ನೂತನವಾಗಿ CLP ನಾಯಕರು ಯಾರು ಅಂಥೇಳಿ. DK ಶಿವಕುಮಾರ್ ಅವರ ಹೆಸರನ್ನು ಘೋಷಣೆ ಮಾಡಬೇಕಾಗಿರುತ್ತೆ. ಆದರೆ ಮೂಲಗಳ ಪ್ರಕಾರ ಇವಾಗ ಗೊಂದಲ ಸೃಷ್ಟಿಯಾಗಿದ್ದ ವಿಚಾರ ಬಂದ ತಕ್ಷಣ ಅಲ್ಲಿ ಏನಾಗಿತ್ತು ಆ್ಯಕ್ಚುಲ್ ಆಗಿ ಅಂತಂದರೆ, ಸಿದ್ದರಾಮಯ್ಯನವರು ತಮ್ಮ CLP ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇರೋ ವಿಚಾರ ಸಂಬಂಧ ಅನೌನ್ಸ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಅಲ್ಲಿ ಗೊಂದಲ ನಿರ್ಮಾಣ ಆಗುತ್ತೆ. ಆವಾಗ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವರನ್ನು ಕರ್ಕೊಂಡು ಮುಖ್ಯಮಂತ್ರಿಯ ಕಚೇರಿಗೆ ಹೊರಡ್ತಾರೆ. ಆವಾಗ ನಾವೆಲ್ಲ ಅಂದ್ಕೊಂಡಿದ್ದೇನು, CLP ಮೀಟಿಂಗ್ ಮುಗಿದೋಯಿತು, 9 ನಿಮಿಷಗಳಲ್ಲೇ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿತು ಅಂತ. ಆದರೆ ಅಲ್ಲಿ ಗೊಂದಲ ನಿರ್ಮಾಣವಾಯಿತು ಅಂತ ಗೊತ್ತಾಗಿದ್ದು ಯಾವಾಗ ಅಂತಂದರೆ, ಮೊದಲಿಗೆ ಸಿದ್ದರಾಮಯ್ಯನವರು ಮತ್ತು ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗ್ತಾರೆ. ಒಂದು 10 ನಿಮಿಷ ಆದಮೇಲೆ DK ಶಿವಕುಮಾರ್ ಮತ್ತು KC ವೇಣುಗೋಪಾಲ್ ಅವರು ಅದೇ ಮುಖ್ಯಮಂತ್ರಿಯ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಮಾತುಕತೆ ಆಗ್ತಾ ಇರುತ್ತೆ. ಇನ್ನುಳಿದ ಶಾಸಕರೆಲ್ಲರೂ ಕೂಡ ಇದೇ CLP ಮೀಟಿಂಗ್ ನಡೀತಾ ಇದ್ದ ಜಾಗದಲ್ಲೇ ಇರ್ತಾರೆ. ಹಾಗಾಗಿ ಇಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಅಂದರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ಆಗಿ ಅಲ್ಲಿ ಒಂದು ಗೊಂದಲವನ್ನು ನಿವಾರಣೆ ಮಾಡಿಕೊಂಡು ಮತ್ತೆ ವಾಪಸ್ CLP ಮೀಟಿಂಗ್ ನಡೀತಿದ್ದ ಕೊಠಡಿಗೆ ಬಂದು ಅಲ್ಲಿ ಗೊಂದಲಗಳನ್ನು ನಿವಾರಣೆ ಮಾಡಿ DK ಶಿವಕುಮಾರ್ ಅವರ ಹೆಸರನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅದರ ನಿರ್ಣಾಯಕ ಪತ್ರ ಅಥವಾ ಪೋಸ್ಟ್ ಗಮನಿಸ್ತಾ ಇದ್ದೀರಿ. ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಬಗ್ಗೆ ಒಂದು ಪತ್ರವನ್ನು TV ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀವಿ ಅನ್ನೋ ಒಂದು ಪತ್ರ. ಅವರು ನಿರ್ಗಮಿತ ನಾಯಕನಾಗಿರ್ತಾರೆ. ಹಾಗಾಗಿ ಅವರಿಗೆ ಗೌರವ ಸೂಚಿಸುವಂತಹ, ಧನ್ಯವಾದವನ್ನು ಅರ್ಪಿಸುವಂತಹ ಪತ್ರ ಇದು. ಇದೊಂದು ನಿರ್ಣಯ ತೆಗೆದುಕೊಂಡಿರೋದು. 2 ಬಾರಿ ಮುಖ್ಯಮಂತ್ರಿಯಾಗಿ, 2 ಬಾರಿ ವಿರೋಧ ಪಕ್ಷದ ನಾಯಕನಾಗಿ ಸೇವೆ ಸಲ್ಲಿಸಿದ್ದು, ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಅಪಾರ ಪ್ರೀತಿ ಹಾಗೂ ಅಪಾರ ಹೆಮ್ಮೆಯಿಂದ ನಿಮ್ಮನ್ನು ಸ್ಮರಿಸ್ತಾರೆ. ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ರೀತಿ ಎಲ್ಲವೂ ಕೂಡ ಮೆಚ್ಚುವಂಥದ್ದು ಅಂತ ಒಂದು ನಿರ್ಣಯ ಪತ್ರವನ್ನು ಹಾಕಿರೋದು.